ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆಯುಷ್ ಕೆಸೆಟ್ ನೆಟ್ ಆನ್ಲೈನ್ ಕ್ಲಾಸಸ್. ಇವತ್ತಿನ ತರಗತಿಯಲ್ಲಿ ನಿನ್ನೆ ನಡೆದ ನಾನ್ HK ವಿಭಾಗದ ಕಮ್ಯುನಿಕೇಷನ್ ಪತ್ರಿಕೆ ಕನ್ನಡ ವಿಭಾಗ ಕುರಿತು ಚರ್ಚೆ ಮಾಡೋಣ. ಮೊದಲನೇ ಪ್ರಶ್ನೆ ಹೀಗಿದೆ: ಈ ಕೆಳಗಿನವುಗಳಲ್ಲಿ ಲಿಂಗ ಮತ್ತು ಪ್ರತ್ಯಯಗಳಿಗೆ ಅನುಗುಣವಾಗಿ ಹೊಂದಾಣಿಕೆ ಆಗದಿರುವುದನ್ನು ಗುರುತಿಸಿ. ಹೊಂದಾಣಿಕೆ ಆಗದಿರುವುದನ್ನು, ಯಾವುದು ಹೊಂದಾಣಿಕೆ ಆಗುವುದಿಲ್ಲ ಅದನ್ನು ಗುರುತಿಸಬೇಕು. ಮೊದಲನೇ ಪ್ರಶ್ನೆ, ಮೊದಲನೇ ಆಯ್ಕೆ ಗುಣವಾಚಕ: ಒಳ್ಳಿದನ್, ಒಳ್ಳಿದಳ್, ಒಳ್ಳಿತು. ಇವುಗಳೆಲ್ಲ ಗುಣವಾಚಕ ಪದಗಳಾಗಿವೆ. ಇದು ಸರಿಯಾಗಿದೆ. ಇನ್ನು ಸರ್ವನಾಮ: ಅದು, ಅವನ್, ಅವಳ. ಇದು ಕೂಡ ಸರಿಯಾಗಿದೆ. ಇನ್ನು ಮೂರನೇದು ಸಂಖ್ಯಾವಾಚಕ: ಒಂದು, ಓರ್ವನ್, ಓರ್ವಳ್. ಸಂಖ್ಯಾವಾಚಕ ಅಂದರೆ 1, 2 ಅಲ್ಲಿ ಅಂಕಿಗಳು ಕಂಡು ಬರಬೇಕು. 1, 2, 1000, ಲಕ್ಷ, ಈ ರೀತಿ. ಇಲ್ಲಿ ಓರ್ವನ್, ಓರ್ವಳ್ ಇದು ಸಂಖ್ಯೆಯ ವಾಚಕ ಆಗಿದೆ. ಓರ್ವನ್, ಓರ್ವಳ್ ಸಂಖ್ಯೆಯ ಸಂಖ್ಯಾವಾಚಕ ಬೇರೆ, ಸಂಖ್ಯೆಯ ವಾಚಕ ಬೇರೆ. ಇದು ಓರ್ವನ್, ಓರ್ವಳ್ ಸಂಖ್ಯೆವಾಚಕ ಆಗಿದೆ. ಪರಿಮಾಣವಾಚಕ ಸರಿಯಾಗಿದೆ. ಹಾಗಾಗಿ ಇಲ್ಲಿ ಸರಿಯಾದ ಹೊಂದಾಣಿಕೆ ಆಗದಿರುವ ಆಯ್ಕೆ ಅಂದರೆ ಸಂಖ್ಯಾವಾಚಕ. ಆಯ್ಕೆ 3 ತಪ್ಪಾದ ಹೊಂದಾಣಿಕೆ ಆಗಿದೆ. ಮುಂದಿನ ಪ್ರಶ್ನೆ: ಕನ್ನಡದಲ್ಲಿ ಲಿಂಗವು ಅರ್ಥವನ್ನು ಅನುಸರಿಸುವುದರಿಂದ ಮೂಲದಲ್ಲಿ ಅದು ಈ ಕೆಳಗಿನದರಿಂದ ಸೂಚಿತವಾಗುವುದು. ಲಿಂಗ ಮೂಲದಲ್ಲಿ ಯಾವುದರಿಂದ ಸೂಚಿತವಾಗುತ್ತದೆ ಅಂದರೆ ಪ್ರತ್ಯಯನ, ಪ್ರಕೃತಿ ಪ್ರತ್ಯಯನ, ಪ್ರಕೃತಿನ, ಧಾತುನ. ಇಲ್ಲಿ ಆಯ್ಕೆ 1 ಸರಿಯಾದ ಉತ್ತರ. ಲಿಂಗವು ಪ್ರತ್ಯಯದಿಂದ ಮೂಲದಲ್ಲಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಅವನು, ಅವಳು, ಅವನು. ಇಲ್ಲಿ ಅನು, ಇದು ಪುಲ್ಲಿಂಗ ಅಂತ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ಹೀಗೆ ಕೊನೆಯಲ್ಲಿ ಬರುವ ಈ ಪ್ರತ್ಯಯದಿಂದ ನಾವೇನು ಲಿಂಗದ ಮೂಲವನ್ನು ಅರ್ಥಾನುಸಾರವಾಗಿ ಅರ್ಥ ಮಾಡಿಕೊಳ್ಳಬಹುದು. ಮುಂದಿನ ಪ್ರಶ್ನೆ: ಈ ಕೆಳಗಿನ ಪದಗಳಲ್ಲಿ ಶುದ್ಧ ರೂಪ ಪದವನ್ನು ಗುರುತಿಸಿ. ಶುದ್ಧ ರೂಪ ಯಾವುದು? ಸರಿಯಾದ ಆಯ್ಕೆ 1. ಸರಿಯಾದ ಉತ್ತರ ಆಯ್ಕೆ 1. ಭಿನ್ನ, ಭೇದ, ಇದು ಶುದ್ಧ ರೂಪ ಆಗಿದೆ. ಮುಂದಿನ ಪ್ರಶ್ನೆ: ಏರುಪೇರಾದ ಗಾದೆಯನ್ನು ಸಂಕೇತಗಳಿಂದ ಸರಿಮಾಡಿ ಗುರುತಿಸಿ. ಈ ಗಾದೆಯನ್ನು ಸರಿಯಾಗಿ ಹೊಂದಿಸಿ ಗುರುತಿಸಬೇಕು. ಪಂಥ ದಂತ ಹೋದರೂ ಬಿಡ. ಇಲ್ಲಿ ಪಂಥ ದಂತ ಹೋದರೂ ಬಿಡ. ಮೊದಲಿಗೆ ದಂತ ಬರುತ್ತದೆ. ದಂತ ಹೋದರೂ ಪಂಥ ಬಿಡ ಅಂದರೆ ತನ್ನ ಹಠ ಬಿಡುವುದಿಲ್ಲ. ತಮ್ಮ ಪಂಥ, ದಂತ ಹೋದರೂ ಸಹ ತಮ್ಮ ಪಂಥವನ್ನು ಅವರು ಬಿಡುವುದಿಲ್ಲ. ಇಲ್ಲಿ ಸರಿಯಾದ ಆಯ್ಕೆ ಮೊದಲು B, ನಂತರ C, ನಂತರ A, ಆಮೇಲೆ D. ಆಯ್ಕೆ 3 ಸರಿಯಾದ ಉತ್ತರ. ಇನ್ನು ಮುಂದಿನ ಪ್ರಶ್ನೆ: ಈ ಕೆಳಗೆ ಕೊಟ್ಟಿರೋ ವಾಕ್ಯ ಏರುಪೇರಾಗಿದೆ. ಸರಿಯಾದ ಕ್ರಮದಲ್ಲಿ ಆಯ್ಕೆಯನ್ನು ಗುರುತಿಸಿ. ಕನ್ನಡವೇ ರಾಜರಾಣಿ, ಕನ್ನಡ ಎಲ್ಲವೂ ನಾಡಿನಲ್ಲಿ. ಇಲ್ಲಿ ಸರಿಯಾದ ಆಯ್ಕೆ ಉತ್ತರ ಆಯ್ಕೆ 1. C ಮೊದಲು ಬರುತ್ತದೆ. ಕನ್ನಡ ನಾಡಿನಲ್ಲಿ, ಕನ್ನಡವೇ ರಾಜಾರಾಣಿ, ಎಲ್ಲವೂ. ಇದು PU ಪಠ್ಯಪುಸ್ತಕದಲ್ಲಿ ಕಂಡುಬರುತ್ತದೆ ಈ ವಾಕ್ಯ. ಕನ್ನಡವನ್ನು ಕಟ್ಟುವ ಕೆಲಸ ಹಾಮನಾಯಕ ರಚಿಸಿರುವುದು. ಮುಂದಿನ ಪ್ರಶ್ನೆ: ಇಂಗ್ಲಿಷ್ ಅಂಕಿಯಾದ 1969 ಮತ್ತು 1696 ಕನ್ನಡ ಅಂಕಿಗಳ ಸರಿಯಾದ ರೂಪ. ಇಲ್ಲಿ ಸರಿಯಾದ ಉತ್ತರ ಆಯ್ಕೆ 2. ಮುಂದಿನ ಪ್ರಶ್ನೆ: ಯೋಗವಾಹಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿವೆ? ಯಾವ ಹೇಳಿಕೆಗಳು ಸರಿಯಾಗಿವೆ ಅನ್ನೋದನ್ನು ಗುರುತಿಸಬೇಕು. ಮೊದಲನೇ ಹೇಳಿಕೆ: ಯೋಗವಾಹಗಳನ್ನು ಸ್ವತಂತ್ರವಾಗಿ ಉಚ್ಚಾರ ಮಾಡಬಹುದು.
ಯೋಗವಾಹಗಳನ್ನು ಸ್ವತಂತ್ರವಾಗಿ ಉಚ್ಚಾರ ಮಾಡಬಹುದಾ? ತಪ್ಪು. ಯೋಗವಾಹಗಳನ್ನು ಸ್ವತಂತ್ರವಾಗಿ ಉಚ್ಚಾರ ಮಾಡಲು ಬರುವುದಿಲ್ಲ. ಇದು ತಪ್ಪಾದ ಹೇಳಿಕೆ. ಮೊದಲನೇದು ತಪ್ಪಾಗಿದೆ. ಇನ್ನು ಎರಡನೇದು, ಯೋಗವಾಹಗಳನ್ನು ಸ್ವತಂತ್ರವಾಗಿ ಉಚ್ಚಾರ ಮಾಡಲು ಬರುವುದಿಲ್ಲ. ಇದು ಹೇಳಿಕೆ ಸರಿಯಾಗಿದೆ. ಮೂರನೇದು, ಯೋಗವಾಹಗಳನ್ನು ಸ್ವರಾಕ್ಷರಗಳೊಂದಿಗೆ ಮಾತ್ರ ಉಚ್ಚಾರ ಮಾಡಬಹುದು. ಹೌದಾ? ಯೋಗವಾಹಗಳನ್ನು ಸ್ವರಾಕ್ಷರಗಳೊಂದಿಗೆ ಮಾತ್ರ ಉಚ್ಚಾರ ಮಾಡಬಹುದು. ಇದು ಕೂಡ ಸರಿಯಾಗಿದೆ. ಆಯ್ಕೆ 2, ಆಯ್ಕೆ 3 ಸರಿಯಾಗಿದೆ. ಆಯ್ಕೆ 1 ತಪ್ಪಾಗಿದೆ. ಆಯ್ಕೆ 4, ಯೋಗವಾಹಗಳನ್ನು ವ್ಯಂಜನಗಳೊಂದಿಗೆ ಮಾತ್ರ ಉಚ್ಚಾರ ಮಾಡಬಹುದು. ಇದು ಕೂಡ ತಪ್ಪಾಗಿದೆ. ಇಲ್ಲಿ ಬಿ ಮತ್ತು ಸಿ ಸರಿಯಾದ ಉತ್ತರಗಳಿವೆ. ಆಯ್ಕೆ 4. ಮುಂದಿನ ಪ್ರಶ್ನೆ, ಕನ್ನಡ ಸೇರಿದಂತೆ ದ್ರಾವಿಡ ಭಾಷೆಗಳಲ್ಲಿ ಮಹಾಪ್ರಾಣ ವರ್ಣಗಳು ಸ್ವಾಭಾವಿಕವಾಗಿ ಕಂಡುಬರುತ್ತವೆ. ಆದರೆ ಸಂಸ್ಕೃತ ಪ್ರಾಕೃತ ಶಬ್ದಗಳನ್ನು ಸ್ವೀಕರಿಸುವಾಗಲೂ ಅನುಕರಣೀಯ ಶಬ್ದಗಳಲ್ಲಿ ಭಾವ ತೀವ್ರತೆಯ ಕಾರಣದಿಂದಲೂ ಅವನ್ನು ಬಳಸುವುದು ರೂಢಿಯಲ್ಲಿದೆ. ಕನ್ನಡವೂ ಸೇರಿದಂತೆ ಹೇಳಿಕೆ ಒಂದೇನಿದೆ, ಕನ್ನಡವೂ ಸೇರಿದಂತೆ ದ್ರಾವಿಡ ಭಾಷೆಗಳಲ್ಲಿ ಮಹಾಪ್ರಾಣ ವರ್ಣಗಳು ಸ್ವಾಭಾವಿಕವಾಗಿ ಕಂಡುಬರುತ್ತವೆ. ಮಹಾಪ್ರಾಣಗಳು ಕನ್ನಡದಲ್ಲಿ ಕಂಡು ಬರುವುದಿಲ್ಲ. ಆಯ್ಕೆ ಹೇಳಿಕೆ 1 ತಪ್ಪಾಗಿದೆ. ಮಹಾಪ್ರಾಣಗಳು ಸಂಸ್ಕೃತವು, ಅವುಗಳನ್ನು ನಾವು ಕನ್ನಡದಲ್ಲಿ ಸ್ವೀಕಾರ ಮಾಡಿದ್ದೇವೆ. ಹೌದಾ? ಇನ್ನು ಹೇಳಿಕೆ 2, ಸಂಸ್ಕೃತ ಪ್ರಾಕೃತ ಶಬ್ದಗಳನ್ನು ಸ್ವೀಕರಿಸುವಾಗಲೂ ಅನುಕರಣೀಯ ಶಬ್ದಗಳಲ್ಲಿ ಭಾವ ತೀವ್ರತೆ ಕಾರಣದಿಂದ ಅವನ್ನು ಬಳಸುವುದು ರೂಢಿಯಲ್ಲಿದೆ. ಇದು ಬಹುಶಃ ಹೇಳಿಕೆ 1 ತಪ್ಪು, ಹೇಳಿಕೆ 2 ಸರಿ ಆಗಬಹುದು. ಮುಂದಿನ ಪ್ರಶ್ನೆ, ಔಪಚಾರಿಕ ಮತ್ತು ಅನೌಪಚಾರಿಕ ಪತ್ರಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ, ಸರಿಯಾದ ಆಯ್ಕೆಯನ್ನು ಗುರುತಿಸಿ. ಇಲ್ಲಿ ಔಪಚಾರಿಕ ಮತ್ತು ಅನೌಪಚಾರಿಕ ಅಂದರೇನು? ಔಪಚಾರಿಕ ಅಂದರೆ ಫಾರ್ಮಲ್, ಅನೌಪಚಾರಿಕ ಇನ್ಫಾರ್ಮಲ್. ಇಲ್ಲಿ ಔಪಚಾರಿಕ ಪತ್ರಗಳಂದರೆ ವ್ಯಾವಹಾರಿಕ ಪತ್ರಗಳು. ಅನೌಪಚಾರಿಕ ಅಂದರೆ ಖಾಸಗಿ ಪತ್ರಗಳು. ಇಲ್ಲಿ ಏನು ಕೇಳಿದ್ದಾರೆ, ಔಪಚಾರಿಕ ಪತ್ರಗಳಲ್ಲಿ ಪತ್ರದ ವಿಷಯ ಬರೆಯಬೇಕು. ಹೌದು, ಫಾರ್ಮಲ್ ಲೆಟರ್ಸ್ ಬರೆಯುವಾಗ ನಾವು ವಿಷಯ ಬರೀಲೇಬೇಕು. ಇದು ಸರಿಯಾಗಿದೆ. ಇನ್ನು ಅನೌಪಚಾರಿಕ ಪತ್ರಗಳಲ್ಲಿ ಪತ್ರದ ವಿಷಯ ಬರೆಯುವ ಅವಶ್ಯಕತೆ ಇಲ್ಲ. ಖಾಸಗಿ ಪತ್ರಗಳಲ್ಲಿ ಅಲ್ಲಿ ವಿಷಯ ಬರೆಯುವ ಅವಶ್ಯಕತೆ ಇರುವುದಿಲ್ಲ. ಇದು ಕೂಡ ಸರಿಯಾಗಿದೆ. ಹಾಗಾಗಿ ಆಯ್ಕೆ 3 ಸರಿಯಾದ ಆಯ್ಕೆಯಾಗಿದೆ, ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಶಾಲೆಯಲ್ಲ ಇದು ವಿದ್ಯಾದೇಗುಲ. ಇಲ್ಲಿರುವ ಅಲಂಕಾರ ಯಾವುದು? ವಿದ್ಯಾ ದೇಗುಲ. ಇಲ್ಲಿ ಉಪಮಾನ ಉಪಮೇಯ 2 ಒಂದೇ, 2ರಲ್ಲಿ ಭೇದವಿಲ್ಲ. ವಿದ್ಯಾ ದೇಗುಲ, ಹಾಗಾಗಿ ಇದು ರೂಪಕ. ಮುಂದಿನ ಪ್ರಶ್ನೆ, ಈ ಕೆಳಗಿನ ವಾಕ್ಯದಲ್ಲಿ ಅಡ್ಡಗೆರೆ ಎಳೆದ ಪದದ ಸರಿಯಾದ ಶಬ್ದ ರೂಪವನ್ನು ಗುರುತಿಸಿ. ವ್ಯುತ್ಪತ್ತಿ ಎಂದು ಕೇಳಿದ್ದಾರೆ. ವ್ಯುತ್ಪತ್ತಿ ಸರಿಯಾದ ಉತ್ತರ ವ್ಯುತ್ಪತ್ತಿ. ಆಯ್ಕೆ 3. ಮುಂದಿನ ಪ್ರಶ್ನೆ, ತಡಸಲು ಪದದ ಅರ್ಥ ಜಲಪಾತ. ಮುಂದಿನ ಪ್ರಶ್ನೆ, ಕೆಳಗಿನ ಯಾವುದು ಕನ್ನಡ ವ್ಯಂಜನ ಸಂಧಿಗೆ ಉದಾಹರಣೆ ಅಲ್ಲ? ಕನ್ನಡ ವ್ಯಂಜನ ಸಂಧಿ ಯಾವುದು? ಆದೇಶ ಸಂಧಿ ಏನಾಗಿದೆ? ಕನ್ನಡ ವ್ಯಂಜನ ಸಂಧಿಯಾಗಿದೆ. ಕನ್ನಡದಲ್ಲಿ ಇರುವ 3 ಸಂಧಿಗಳು ಲೋಪ, ಆಗಮ, ಆದೇಶ. ಲೋಪ, ಆಗಮ ಸ್ವರ ಸಂಧಿಯಾದರೆ ಆದೇಶ ಏನಾಗಿದೆ? ವ್ಯಂಜನ ಸಂಧಿಯಾಗಿದೆ. ಇಲ್ಲಿ ನೀರ್ಬೊನಲ್, ನುಣ್ಚರ, ಎಳವಳ್ಳಿ ಇವು 3ಗಳು ಏನಾಗಿವೆ? ಆದೇಶ ಸಂಧಿ. ಕಣ್ಬೇಟ ಇದು
ಇದು ಆದೇಶ ಸಂಧಿ ಆಗುವುದಿಲ್ಲ. ಹಾಗಾಗಿ ಇಲ್ಲಿ ಕನ್ನಡ ವ್ಯಂಜನ ಸಂಧಿಗೆ ಉದಾಹರಣೆ ಆಗಲಾರದು. ಆಯ್ಕೆ 2. ಆಯ್ಕೆ 2. ಆಯ್ಕೆ 2. ನೀರ್ವುನಲ್, ನುಣ್ಚರ, ಎಳವಳ್ಳಿ ಇವು 3 ಆದೇಶ ಸಂಧಿಯಾದರೆ ಕಣ್ಬೆಟ ಆದೇಶ ಸಂಧಿ ಆಗುವುದಿಲ್ಲ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಪದಗಳಲ್ಲಿ ಸಂಧಿ ಕಾರ್ಯ ಸಾಧ್ಯವಾಗಿಲ್ಲ ಗುರುತಿಸಿ. 4 ಪದ ಕೊಟ್ಟಿದ್ದಾರೆ, ಅವುಗಳಲ್ಲಿ ಸಂಧಿ ಕಾರ್ಯ ನಡೆದಿಲ್ಲ ಎಂಬುದನ್ನು ಗುರುತಿಸಬೇಕು. ಎಲ್ಲಿ ನಡೆದಿಲ್ಲ ಸಂಧಿ ಕಾರ್ಯ? ಮೆಲ್ವಾಸು. ಮೆಲ್ವಾಸುವನ್ನು ಹೇಗೆ ಬಿಡಿಸಬಹುದು? ಮೆಲ್ವಾಸು. ನಂತರ ಪುಂಜುರಿಗೆ, ಪೊನ್ ಪ್ಲಸ್ ಜರಿಗೆ. ಇಲ್ಲಿ ಬಾಯಿ ಸವಿ ಆಯಿತು, ಬೆಳ್ಸರಿ ಆಯಿತು. ಇವುಗಳನ್ನು ಹೇಗಿವೆ ಹಾಗೆ ಇರುತ್ತವೆ. ಇವು ಬಿಡಿಸಿದರೆ ಬಾಯಿ ಸವಿ, ಬಾಯಿ ಅಧಿಕ ಸವಿ, ಬಾಯಿ ಸವಿ, ಬಾಯಿ ಸವಿ ಎಂದೇ ಆಗುತ್ತದೆ. ಬೆಳ್ಸರಿ, ಅಧಿಕ ಸರಿ, ಬೆಳ್ಸರಿ, ಬೆಳಸರಿ ಹಾಗೇ ಇರುತ್ತವೆ. ಬಿಡಿಸಿ ಬರೆದಾಗ ಸಮಸ್ತ ಪದದಲ್ಲಿ ಯಾವುದೇ ವ್ಯತ್ಯಾಸ ಕಂಡುಬರುವುದಿಲ್ಲ. ಹಾಗಾಗಿ ಇಲ್ಲಿ ಬಾಯಿ ಸವಿ ಆಯಿತು, ಬೆಳ್ಸರಿ ಆಯಿತು. ಈ 2 ಪದಗಳಲ್ಲಿ ಸಂಧಿ ಕಾರ್ಯ ಆಗಿಲ್ಲ. ಸರಿಯಾದ ಉತ್ತರ ಬಿ ಮತ್ತು ಸಿ. ಬಿ ಮತ್ತು ಸಿ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ಜಷತ್ವ ಸಂಧಿ, ಶುಚಿತ್ವ ಸಂಧಿ, ಅನುನಾಸಿಕ ಸಂಧಿ, ಪ್ರಕೃತಿ ಭಾವ. ಇಲ್ಲಿ ಜಷತ್ವ ಸಂಧಿಗೆ ಉದಾಹರಣೆ ಆಜಾದಿ, ಶುಚಿತ್ವ ಮನಶ್ಚಪಲ, ಅನುನಾಸಿಕ ಕಮ್ಮನೆ, ಪ್ರಕೃತಿ ಭಾವ ಸತ್ಸಂಗ. ಇಲ್ಲಿ ಜಷತ್ವ ಸಂಧಿಗೆ ಅಚ್ ಪ್ಲಸ್ ಆದಿ, ಚಕರಕ್ಕೆ ಜಕರ ಆದೇಶವಾಗಿ ಬರುತ್ತದೆ. ಹಾಗಾಗಿ ಇದು ಜಷತ್ವ ಸಂಧಿ. ಶುಚಿತ್ವ ಸಂಧಿಗೆ ಮನಸ್ ಪ್ಲಸ್ ಚಪಲ, ಮನಸ್ ಪ್ಲಸ್ ಚಪಲ. ಅದೇ ರೀತಿ ಅನುನಾಸಿಕ ಸಂಧಿಗೆ ಕಮ್ಮನೆ, ಕಣ್ ಪ್ಲಸ್ ಮನೆ. ನಂತರ ಪ್ರಕೃತಿ ಭಾವ ಸತ್ಸಂಗ, ಸತ್ ಪ್ಲಸ್ ಸಂಘ. ಇಲ್ಲಿ ಸರಿಯಾದ ಆಯ್ಕೆ ಜಷತ್ವ ಸಂಧಿಗೆ A4, B3, C2, C1. ಹಾಗಾಗಿ ಆಯ್ಕೆ 1 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ನದ್ಯುದಕ ಸಂಧಿ ಪದವನ್ನು ಬಿಡಿಸುವ ಸರಿಯಾದ ಕ್ರಮ. ನದ್ಯುದಕ, ಇಲ್ಲಿ ನದಿ ಅಧಿಕ್ ಉದಕ, ನದಿ ಅಧಿಕ್ ಉದಕ ಎಣ್ ಸಂಧಿಯಾಗಿ ಕಂಡುಬರುತ್ತದೆ. ಎಣ್ ಸಂಧಿ. ಮುಂದಿನ ಪ್ರಶ್ನೆ, ಕೆಳಗೆ ನೀಡಿರುವ ಸಂಧಿ ಪದಗಳಲ್ಲಿ ಸಂಸ್ಕೃತ ಸ್ವರ ಸಂಧಿಗಳಲ್ಲದವನ್ನು ಗುರುತಿಸಿ. ಸಂಸ್ಕೃತ ಸ್ವರ ಸಂಧಿಗಳು. ಸಂಸ್ಕೃತದಲ್ಲಿ ಯಾವ್ಯಾವ ಸ್ವರ ಸಂಧಿಗಳು ಕಂಡುಬರುತ್ತವೆ ಅಂದರೆ ಜಷತ್ವ ಸಂಧಿ,
ಶುಚಿತ್ವ ಸಂಧಿ, ಅನುನಾಸಿಕ ಸಂಧಿ ಇವುಗಳು ವ್ಯಂಜನ ಸಂಧಿಗಳಾದರೆ ಸವರ್ಣ ದೀರ್ಘ ಸಂಧಿ. ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ, ಎಣಸಂಧಿ ಇವುಗಳು ಏನಾಗಿವೆ? ಸಂಸ್ಕೃತ ಸ್ವರ ಸಂಧಿಗಳಾಗಿವೆ. ಇನ್ನು ಸಂಸ್ಕೃತ ವ್ಯಂಜನ ಸಂಧಿಗಳು ಯಾವ್ಯಾವು ಅಂದರೆ ಜಷತ್ವ, ಶುಚಿತ್ವ ಹಾಗೂ ಅನುನಾಸಿಕ. ಇವು ಮೂರುಗಳು ಏನಾಗಿವೆ? ವ್ಯಂಜನ ಸಂಧಿಗಳಾಗಿವೆ. ಇಲ್ಲಿ ಏನು ಕೇಳಿದ್ದಾರೆ ಪ್ರಶ್ನೆ? ಈ ಕೆಳಗೆ ನೀಡಿರುವ ಸಂಧಿ ಪದಗಳಲ್ಲಿ ಸಂಸ್ಕೃತ ಸ್ವರ ಸಂಧಿಗಳಲ್ಲೋ ಅಂದರೆ ವ್ಯಂಜನ ಸಂಧಿ ಯಾವ ಅನ್ನೋದನ್ನು ಕಂಡುಹಿಡಿಯಬೇಕು. ಇಲ್ಲಿ ಗ್ರಾಮೋದ್ಧಾರ, ಗ್ರಾಮ ಅಧಿಕ್ ಉದ್ಧಾರ, ಇದು ಗುಣಸಂಧಿ ಆಗುತ್ತದೆ. ಗುಣಸಂಧಿ, ಗ್ರಾಮೋದ್ಧಾರ ಗುಣಸಂಧಿ, ಇದು ಗುಣಸಂಧಿ. ಇನ್ನು ಪ್ರಾಗೈತಿಹಾಸ, ಪ್ರಾಕ್ ಇತಿಹಾಸ. ಗ್ರಾಮೋದ್ಧಾರ ಗುಣಸಂಧಿ, ಗ್ರಾಮಾಧಿಕ ಉದ್ಧಾರ. ಪ್ರಾಗೈತಿಹಾಸ, ಪ್ರಾಗೈತಿಹಾಸ ಇದು ಜಷತ್ವ ಸಂಧಿ. ಹೃನ್ಮಂದಿರಂ, ಹೃತ್ ಪ್ಲಸ್ ಮಂದಿರಂ ಇದು ಅನುನಾಸಿಕ ಸಂಧಿ. ಇನ್ನು ಪ್ರಥಮ ಏಕಾದಶಿ ಇದು ವೃದ್ಧಿ ಸಂಧಿ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಬಿ ಮತ್ತು ಸಿ, ಆಯ್ಕೆ 3. ಮುಂದಿನ ಪ್ರಶ್ನೆ, ಹೊಂದಿಸಿ ಬರೆಯಿರಿ. ಅವನು, ಅವು, ನಾನು, ನೀವು ಉತ್ತಮ ಪುರುಷ ಏಕವಚನ, ಪ್ರಥಮ ಪುರುಷ ಬಹುವಚನ, ಮಧ್ಯಮ ಪುರುಷ ಬಹುವಚನ, ಪ್ರಥಮ ಪುರುಷ ಏಕವಚನ. ಅವನು ಅಂದರೆ ಅವನು ಪ್ರಥಮ ಪುರುಷ ಏಕವಚನ. ಅವು ಪ್ರಥಮ ಪುರುಷ ಬಹುವಚನ. ನಾನು ಉತ್ತಮ ಪುರುಷ ಏಕವಚನ. ನೀವು ಮಧ್ಯಮ ಪುರುಷ ಬಹುವಚನ. ಇಲ್ಲಿ ಸರಿಯಾದ ಉತ್ತರ ಆಯ್ಕೆ 1. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ಪರಿಮಾಣವಾಚಕ, ಪ್ರಕಾರವಾಚಕ, ದಿಗ್ವಾಚಕ, ವಸ್ತುವಾಚಕ. ಪರಿಮಾಣವಾಚಕ ಅಂದರೆ ಕೆಲವು, ಪ್ರಕಾರವಾಚಕ ಎಂಥ, ದಿಗ್ವಾಚಕ ಎಡ, ವಸ್ತುವಾಚಕ ಮರ. ಎಗೆ 3, ಬಿಗೆ 1, ಸಿಗೆ 4, ಡಿಗೆ 2, ಆಯ್ಕೆ 1 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಜೋಡಿಗಳು ಸರಿಯಾದ ಹೊಂದಾಣಿಕೆ ಆಗಿಲ್ಲ ಎಂಬುದನ್ನು ಗುರುತಿಸಬೇಕು. ಇಲ್ಲಿ ತದ್ದಿತ ಭಾವನಾಮ ಕಲಿತನ ತದ್ದಿತ ಭಾವನಾಮ ಸರಿಯಾಗಿದೆ. ಇನ್ನು ಸ್ತ್ರೀಲಿಂಗ ತದ್ದಿತ ಪ್ರತ್ಯಯ ಕೆಳದಿ, ಗೆಳತಿ ಇದು ಕೂಡ ಸರಿಯಾಗಿದೆ. ಇನ್ನು ವಿದ್ಯಾರ್ಥ ಪೋಗಿ ಹೋಗಿ ಅಂತ ಅಂದರೆ ಇಲ್ಲಿ ಆಗ್ನೇಯ ರೂಪದಲ್ಲಿದೆ, ಇದು ವಿದ್ಯಾರ್ಥಕ, ಇದು ಕೂಡ ಸರಿಯಾಗಿದೆ.
ಇನ್ನು ಪ್ರತಿನಿಷೇಧಾರ್ಥಕ ಒಡೆಯ, ಇದು ತಪ್ಪಾಗಿದೆ. ಇಲ್ಲಿ ಆಯ್ಕೆ ಡಿ ತಪ್ಪಾದ ಹೊಂದಾಣಿಕೆಯಾಗಿದೆ. ಮುಂದಿನ ಪ್ರಶ್ನೆ, ನಾಮಪದವಾಗಿಯೂ ಕ್ರಿಯಾಪದವಾಗಿಯೂ ಬಳಕೆಯಾಗುವ ಧಾತುಗಳನ್ನು ಗುರುತಿಸಿ. ಇಲ್ಲಿ ಕೆಳಗೆ ಕೊಟ್ಟಿರುವ ಧಾತುಗಳು ನಾಮಪದನೂ ಆಗಿರಬೇಕು ಹಾಗೂ ಕ್ರಿಯಾಪದನೂ ಆಗಿರಬೇಕು. ಅಂಥ ಧಾತುಗಳು ಯಾವುದು? ಆಯ್ಕೆ ಆಡು ಕಾಡು ಇದೆ, ಹರಿ ಗರಿ, ಆಳು ಹಾಳು, ಮಳೆ ಬೆಳೆ ಇದೆ. ಇಲ್ಲಿ ಆಯ್ಕೆ 1 ಆಡು ಕಾಡು ಸರಿಯಾದ ಉತ್ತರ. ಆಡು ಇದು ನಾಮಪದ ಆಡು ಆಗುತ್ತದೆ, ಮತ್ತು ಆಟ ಆಡು ಕ್ರಿಯಾಪದ ಎರಡೂ ಆಗುತ್ತದೆ. ಕಾಡು ಕಾಡು ಅಂದರೆ ಅರಣ್ಯ ನಾಮಪದ, ಇನ್ನು ಕಾಡು ಅಂದರೆ ಕಾಡಿಸು ಕ್ರಿಯಾಪದ. ಹಾಗಾಗಿ ಆಯ್ಕೆ ಆಡು ಕಾಡು ಏನಿದೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಒಂದು ಸಲ ಒಂದು ಗ್ರಾಮದ ಜನರೆಲ್ಲ ಸೇರಿ ತಮ್ಮ ದೇವತೆಗೆ ಗುಡಿ ಕಟ್ತಾ ಇದ್ದರು. ಕೊಟ್ಟಿರುವ ಮೇಲಿನ ವಾಕ್ಯದಲ್ಲಿ ಎಷ್ಟು ಗ್ರಾಮ್ಯ ರೂಪಗಳಿವೆ? ಗ್ರಾಮ್ಯ ರೂಪ ಗ್ರಾಮೀಣ ಪದಗಳು ಎಷ್ಟಿವೆ ಅನ್ನೋದನ್ನು ಇಲ್ಲಿ ಗುರುತಿಸಬೇಕು. ಇಲ್ಲಿ ಒಂದು ಸಲ ಇದೊಂದು ಗ್ರಾಮೀಣ ಪದ. ಒಂದು ಗ್ರಾಮದ ಜನರೆಲ್ಲ, ಇದು ಒಂದು ಜನರೆಲ್ಲ ಸೇರಿ ತಮ್ಮ ದೇವತೆಗೆ ಗುಡಿ ಕಟ್ತಾ, ಇದು ಒಂದು ಇದ್ರು. ಇವು ಒಟ್ಟು 4 ಗ್ರಾಮೀಣ ಪದಗಳು ಇಲ್ಲಿ ಕಂಡುಬರುತ್ತವೆ. ಮುಂದಿನ ಪ್ರಶ್ನೆ, ಕೆಳಗೆ ನೀಡಿರುವ ವಾಕ್ಯಕ್ಕೆ ಸರಿಯಾದ ಲೇಖನ ಚಿಹ್ನೆಗಳನ್ನು ಹಾಕಿರುವ ಆಯ್ಕೆಯನ್ನು ಗುರುತಿಸಿ. ಇಲ್ಲಿ ವಾಕ್ಯ ಕೊಟ್ಟಿದ್ದಾರೆ ಯಾವುದು? ಅಯ್ಯೋ ನನಗೆ ತಾಳಲಾರದ ಹಸಿವು, ಇಲ್ಲಿ ನನ್ನ ಹಸಿವನ್ನು ಹಿಂಗಿಸುವವರು ಯಾರೂ ಇಲ್ಲವೇ ಎಂದು ಕೂಗಿದನು. ಇಲ್ಲಿ ಸರಿಯಾದ ಉತ್ತರ ಅಂದರೆ ಆಯ್ಕೆ 1 ಅಯ್ಯೋ. ಅಯ್ಯೋ ಏನಿದೆ? ಭಾವಸೂಚಕ. ಭಾವಸೂಚಕ ಅಂದರೆ ಈ ಚಿಹ್ನೆ ಬರಲೇಬೇಕು. ನನಗೆ ತಾಳಲಾರದ ಹಸಿವು, ಫುಲ್ ಸ್ಟಾಪ್, ಪೂರ್ಣ ವಿರಾಮ. ಇಲ್ಲಿ ನನ್ನ ಹಸಿವನ್ನು ಹಿಂಗಿಸುವವರು ಯಾರೂ ಇಲ್ಲವೇ ಕ್ವಶನ್ ಮಾರ್ಕ್ ಇದೆ, ಆಮೇಲೆ ಇನ್ವರ್ಟೆಡ್ ಕಾಮ ಕ್ಲೋಸ್ ಆಗಿದೆ ಎಂದು ಕೂಗಿದನು. ಆಯ್ಕೆ 1 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಬಸವಣ್ಣನವರಿಂದ ರಚಿತವಾಗಿರದ ವಚನದ ಸಾಲು. ಅವರು ಬರದೇ ಇರುವ ವಚನದ ಸಾಲು ಯಾವುದು? ಆಯ್ಕೆ 1 ಉಳ್ಳವರು ಶಿವಾಲಯ ಮಾಡುವರು, ಇದು ಬಸವಣ್ಣನವರದೇ ಇದೆ. ಆಯ್ಕೆ 3 ಮರ್ತಲೋಕವೆಂಬುದು ಕರ್ತಾರನ ಕಮಟ, ಇದು ಸಹ ಅವರದೇ ಇದೆ. ಕಲ್ಲನಾಗರ ಕಂಡರೆ ಹಾಲೇರೆ ಎಂಬರು, ಇದು ಸಹ ಅವರದೇ ಇದೆ. ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ, ಇದು ಜೇಡ್ರ ದಾಸಿಮಯ್ಯ ಏನಿದೆ, ಜೇಡ್ರ ದಾಸಿಮಯ್ಯ. ಹಾಗಾಗಿ ಆಯ್ಕೆ 2 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಭಾಮಿನಿ ಷಟ್ಪದಿ ಮಾತ್ರೆಗಳು ಗುರುತಿಸಬೇಕು. ಭಾಮಿನಿ ಷಟ್ಪದಿ ಅಂದರೆ 3 4 3 4. ವಾರ್ಧಕ ಷಟ್ಪದಿ 5 ಮಾತ್ರೆ 4 ಗಣ. ಕುಸುಮ ಷಟ್ಪದಿ 5 ಮಾತ್ರೆ 2 ಗಣ. ಭೋಗ ಷಟ್ಪದಿ 3 ಮಾತ್ರೆ 4 ಗಣ. ಇಲ್ಲಿ ಸರಿಯಾದ ಉತ್ತರ A4 B2 C1, ಆಯ್ಕೆ 3 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಪೂರ್ಣ ವರ್ತಮಾನ ಕಾಲವನ್ನು ಸೂಚಿಸುವ ಕ್ರಿಯಾಪದವನ್ನು ಗುರುತಿಸಿ. ಪೂರ್ಣ ವರ್ತಮಾನ ಕಾಲ, ಇಲ್ಲಿ ಪೂರ್ಣ ವರ್ತಮಾನ ಕಾಲ ಯಾವುದಾಗುತ್ತದೆ? ತಿನ್ನು ತಿರಬಹುದು. ಉತ್ತ ಪ್ರತ್ಯಯ ವರ್ತಮಾನ ಕಾಲ ಸೂಚಿಸುತ್ತದೆ. ತಿನ್ನು ತಿರಬಹುದು. ಆಯ್ಕೆ 4 ಪೂರ್ಣ ವರ್ತಮಾನ ಕಾಲವನ್ನು ಸೂಚಿಸುತ್ತದೆ. ಮುಂದಿನ ಪ್ರಶ್ನೆ, ಕ್ರಿಯೆಗೆ ಸಂಬಂಧಿಸಿದ ಕಾರಕಾರ್ಥವನ್ನು ಹೊಂದಿಲ್ಲದ ವಿಭಕ್ತಿಗಳು ಯಾವ್ಯಾವು? ಇಲ್ಲಿ ಆಯ್ಕೆ 2 ಸರಿಯಾಗಿರಬಹುದು, ಯಾಕಂದರೆ ಷಷ್ಠಿ ವಿಭಕ್ತಿ ಕಾರಕ ಸಂಬಂಧಕಾರಕ ಆಗುವುದಿಲ್ಲ. ಹಾಗಾಗಿ ಆಯ್ಕೆ 2 ಬಹುಶಃ ಸರಿಯಾಗಿರಬಹುದು. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ಕೇಸಕ್ಕಿ, ಕೇಸಕ್ಕಿ ಯಾವ ರೀತಿ ಬಿಡಿಸ್ಬೋದು? ಕೇಸರಿ ಅದಕ್ಕಕ್ಕಿ, ಕೇಸರಿ ಅಕ್ಕಿ. ಇದು ಯಾವ ಸಮಾಸ ಆಗುತ್ತದೆ ಅಂದರೆ ಕರ್ಮಧಾರೆಯ ಸಮಾಸ. ಇನ್ನು ಪ್ರಿಯಂ ನುಡಿ, ಪ್ರಿಯಂ ನುಡಿ, ಪ್ರಿಯವಾದುದನ್ನು ನುಡಿ, ಇದು ಕ್ರಿಯಾ ಸಮಾಸ. ನಂತರ ನಾಲ್ಮೊಗ,
ನಾಲ್ಮೊಗ ಬಹುರ್ವಿಹಿನೂ ಆಗುತ್ತದೆ, ದ್ವಿಗುನೂ ಆಗುತ್ತದೆ. ಇಲ್ಲಿ ದ್ವಿಗು ಎಂದು ಕೊಟ್ಟಿದ್ದಾರೆ, ಕುತ್ತಡಿ ಬಹುರ್ವಿ ಎಂದು ಕೊಟ್ಟಿದ್ದಾರೆ. ನೋಡೋಣ ಇದು ಕೀ ಆನ್ಸರ್ ಬಂದ ಮೇಲೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ವಿರುದ್ಧ ಪದಗಳಲ್ಲಿ ಸರಿಯಾದ ಜೋಡಿಗಳನ್ನು ಗುರುತಿಸಿ. ಪಾವನ ಪಾತಕ, ಇದು ಸರಿಯಾಗಿದೆ. ಆವರ್ತ ನಿರವರ್ತ, ಇದು ಕೂಡ ಸರಿಯಾಗಿದೆ. ಆಯ್ಕೆ ಎ ಮತ್ತು ಸಿ ಸರಿಯಾಗಿವೆ. ಮುಂದಿನ ಪ್ರಶ್ನೆ, ತತ್ಸಮ ತದ್ಭವಗಳನ್ನು ಹೊಂದಿಸಿ ಬರೀರಿ. ಅಂಗಾರ ಇಂಗಳ, ಕೂಡೆ ಗೋಡೆ, ವಲ್ಲಿ ಬಳ್ಳಿ, ವೀಟೆ ವೀಳ್ಯ. ಎ 4, ಬಿ 3, ಆಯ್ಕೆ 3 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ರಾಮನು ಹಣ್ಣನ್ನು ತಿನ್ನುತ್ತಾನೆ. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದದ ಕ್ರಿಯಾಪದವನ್ನು ಗುರುತಿಸಿ. ರಾಮನು ಏನನ್ನು ತಿನ್ನುತ್ತಾನೆ ಅಂದರೆ ರಾಮನು ಹಣ್ಣನ್ನು ತಿನ್ನುತ್ತಾನೆ. ಇಲ್ಲಿ ಪ್ರಶ್ನೆಗೆ ಉತ್ತರ ಬಂದಿದ್ದರಿಂದ ಇದು ಸಕರ್ಮಕ ಕ್ರಿಯಾಪದ. ಮುಂದಿನ ಪ್ರಶ್ನೆ, ಈ ಕೆಳಗಿನ ವಾಕ್ಯದಲ್ಲಿ ಅಡಿಗೆರೆ ಎಳೆದಿರುವ ಪದಗಳನ್ನು, ತಪ್ಪಾಗಿರುವ ಪದಗಳನ್ನು ಗುರುತಿಸಿ. ವಿದ್ಯಾರ್ಥಿಗಳು ಉಪಾಧ್ಯಾಯರ ಮುಂದೆ ವಿಜ್ಞಾಪನೆ ಮೂಲಕ ಭಿನ್ನ ಒತ್ತಳೆಯನ್ನು ಸಲ್ಲಿಸಿದರು. ಇಲ್ಲಿ ವಿಜ್ಞಾಪನೆ, ಇದು ವಿಜ್ಞಾಪನೆ ಆಗಬೇಕು. ವಿಜ್ಞಾಪನೆ ತಪ್ಪಾಗಿದೆ. ಹಾಗಾಗಿ ಆಯ್ಕೆ ಸಿ ತಪ್ಪಾದ ಉತ್ತರ. ವಿಜ್ಞಾಪನೆ ಅಲ್ಲ, ಅದು ವಿಜ್ಞಾಪನೆ ಆಗಬೇಕು. ಮುಂದಿನ ಪ್ರಶ್ನೆ, ದ್ವಿತ್ವ ಎಂಬುದಕ್ಕೆ ಸರಿಯಾದ ವಿವರಣೆ ಎಂದರೆ. ದ್ವಿತ್ವ ಎಂಬುದಕ್ಕೆ ಸರಿಯಾದ ವಿವರಣೆ, ಒಂದೇ ಜಾತಿಯ ಎರಡು ವ್ಯಂಜನಗಳು ಸೇರುವುದಕ್ಕೆ ದ್ವಿತ್ವ ಎನ್ನುವರು. ಒಂದೇ ಜಾತಿಯ ಎರಡು ಸ್ವರಗಳು ಸೇರುವುದಕ್ಕೆ ದ್ವಿತ್ವ ಎನ್ನುವರು. ಒಂದೇ ಜಾತಿಯ ಎರಡು ಒತ್ತಕ್ಷರಗಳು ಸೇರುವುದಕ್ಕೆ ದ್ವಿತ್ವ ಎನ್ನುವರು. ಒಂದೇ ಜಾತಿಯ ಮಹಾಪ್ರಾಣಗಳು ಸೇರುವುದಕ್ಕೆ ದ್ವಿತ್ವ ಎನ್ನುವರು. ಇಲ್ಲಿ ಸರಿಯಾದ ಉತ್ತರ ಒಂದೇ ಜಾತಿಯ ಎರಡು ವ್ಯಂಜನಗಳು ಸೇರುವುದಕ್ಕೆ ದ್ವಿತ್ವ ಎನ್ನುವರು. ಆಯ್ಕೆ 1 ಸರಿಯಾಗಿದೆ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಸರಿಯಾದ ಹೊಂದಾಣಿಕೆಯಾಗುವ ಗುಂಪುಗಳನ್ನು ಗುರುತಿಸಿ. ಹೊಂದಾಣಿಕೆಯಾಗುವ ಗುಂಪು ಯಾವುದು? ಕಲ್ಯಾಣ. ಕಲ್ಯಾಣ, ಮದುವೆ, ಮಂಗಳ, ಕ್ಷೇಮ. ಕಲ್ಯಾಣ, ಮದುವೆ, ಮಂಗಳ, ಕ್ಷೇಮ ಇವು 4 ಹೊಂದಾಣಿಕೆ ಆಗುತ್ತವೆ. ಇನ್ನು ಕಾಡು, ಪೀಡಿಸು, ಅರಣ್ಯ, ಜಲ ಪೀಡಿಸು ಇವುಗಳು ಹೊಂದಾಣಿಕೆ ಆಗುವುದಿಲ್ಲ. ಗತಿ, ಚಲನೆ, ಸ್ಥಿತಿ, ಮೋಕ್ಷ ಇವುಗಳು ಹೊಂದಾಣಿಕೆ ಆಗುತ್ತವೆ. ನರ, ಅರ್ಜುನ, ರಕ್ತನಾಳ, ರಾಕ್ಷಸ ಇವುಗಳು ಹೊಂದಾಣಿಕೆ ಆಗುವುದಿಲ್ಲ. ಇಲ್ಲಿ ಎ ಮತ್ತು ಸಿ ಸರಿಯಾದ ಹೊಂದಾಣಿಕೆ. ಮುಂದಿನ ಪ್ರಶ್ನೆ, ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ಎಣಸಂಧಿ. ಸವರ್ಣ ದೀರ್ಘ ಸಂಧಿ ಬಹುರ್ಜಿತ, ಬಹುವಧಿಕ್ ಊರ್ಜಿತ. ಗುಣಸಂಧಿ ಕಾಳುರಗ, ಕಾಳಾದಿಕ್ ಉರಗ. ವೃದ್ಧಿ ಸಂಧಿ ಹಿತೌಷ್ಣವ್, ಹಿತ ಅಧಿಕ್ ಔಷ್ಣವ್. ಎಣಸಂಧಿ ಭಾತ್ರಂಶ, ಭಾತ್ರಾದಿಕ್ ಅಂಶ. ಇಲ್ಲಿ ಸರಿಯಾದ ಉತ್ತರ ಎಗೆ 2, ಬಿ 4, ಸಿ ವೃದ್ಧಿ ಸಂಧಿ 1. ಎಲ್ಲಿದೆ? ಆಯ್ಕೆ 2 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಮುಗೀತು. ಇಲ್ಲಿಗೆ ಎಲ್ಲ ಪ್ರಶ್ನೆಗಳು ಮುಗಿದಾಗಾಯಿತು. ಸರಿ, ಧನ್ಯವಾದಗಳು.